ನಾನ್ ನಿಂಗೆ ಎಷ್ಟ್ ಸಲ ಹೇಳಿದೀನಿ ಈ ರೀತಿ ಎಲ್ಲ ಮಾಡ್ಬೇಡ ಅಂತ, ಆದ್ರೆ ನೀನ್ ನನ್ ಮಾತ್ ಕೇಳಲ್ಲ. ಪೇಷಂಟ್ ಆದವರು ಡಾಕ್ಟರ್ ಆಗ್ಬಾರ್ದು, ಹೇಳಿದಿಂತಾನೆ. ಯಾಕೇನೇನೋ ಮಾತಾಡ್ತಿದ್ಯಾ? ನಾನ್ ನಿಂಗೆ ಹೇಳಿದೀನಿ ನೀನ ಡಾಕ್ಟರ್ ಆಗೋಕ್ ಹೋಗ್ಬೇಡ, ಆದ್ರೂ ನನ್ ಮಾತೇ ಕೇಳಲ್ಲ ನೀನು. ನಾನ್ ಡಾಕ್ಟರ್ ಆಗಿಲ್ಲಪ್ಪ. ಸುಮ್ಮನೆ ಏನು ಮಾತಾಡ್ಬೇಡ, ಕೇಳಿಸ್ಕೊ ಅಷ್ಟೇ ಸಾಕು. ಸರಿ ಹೇಳು. ಏನಪ್ಪ ಸ್ವಲ್ಪ ನೆಗಡಿ ಆಗಿದೆ ಅಷ್ಟೇ, ಅದಕ್ಕೆಲ್ಲ ಯಾರಾದ್ರೂ ಮಾತ್ರೆ ನುಂಗ್ತಾರ? ಸ್ಟೀಮ್ ತಗೊಳ್ಬೇಕು, ಆಯಾಸ ಆಗ್ತಿದ್ರೆ ಮನೇಲಿ ರೆಸ್ಟ್ ಮಾಡ್ಬೇಕು. ಇನ್ನೂ ಆಗ್ತಿಲ್ಲ ಅಂದ್ರೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು, ಅದು ಬಿಟ್ಟು ಸುಮ್ನೆ ಮಾತ್ರೆ ನುಂಗೋದಲ್ಲ. ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಸಾರಿ, ಅದು ಗೌತಮ್ ಅವ್ರ ಮುಂಚಿಂದಾನು ಈ ರೂಢಿ ಇದೆ. ಸ್ವಲ್ಪ ಏನಾದ್ರೂ ಆಗಂಗಿಲ್ಲ ಮಾತ್ರೆ ತಗೊಂಡ್ಬಿಡ್ತಾರೆ. ಮುಂಚೆ ನಾನ್ ಇರ್ಬೇಕಾದ್ರೆ ಅವ್ರಿಗೆ ಸ್ಟೀಮ್ ಕೊಡ್ತಿದ್ದೆ, ಕಷಾಯ ಮಾಡ್ಕೊಡ್ತಿದ್ದೆ. ಆದ್ರೆ ಈಗ ಅದಕ್ಕೆ ಸಾರಿ. ಪರವಾಗಿಲ್ಲ ಭೂಮಿ, ಅರ್ಥ ಆಯ್ತು. ಇದ್ರಿಂದಾನೇ ಗೊತ್ತಾಗುತ್ತೆ ನಿನ್ ಮನ್ಸಲ್ಲಿ ಅವ್ರಿಗೋಸ್ಕರ ಎಷ್ಟು ಪ್ರೀತಿ ಇದೆ ಅಂತ. ಅವ್ರ ಬಗ್ಗೆ ಮನ್ಸಲ್ಲಿ ಇಷ್ಟು ಪ್ರೀತಿ ಇಟ್ಕೊಂಡು ಅವ್ರ ಹತ್ರನೇ ಡೈರೆಕ್ಟ್ ಆಗಿದ್ದನ್ನ ಹೇಳ್ಬೋದಲ್ವಾ? ಅವ್ರ ಹತ್ರನೇ ಏನಕ್ಕೆ ಹೇಳ್ತಿಲ್ಲ ನಿನ್ನ? ಏನ್ ಹಾಗೆ ನೋಡ್ತಾ ಇದೀಯಾ? ಏನೂ ಇಲ್ಲ, ಸೈನ್ ಮಾಡೋಕ್ಕೂ ಮುಂಚೆ ಏನು ಎತ್ತ ಅಂತ ನೋಡ್ಬೇಕಲ್ವಾ? ಆಮೇಲೆ ನೋಡ್ದೆ ಸೈನ್ ಮಾಡ್ಬಿಟ್ರೆ ಕಿಡ್ನಿ ಒತ್ತಡ ಸಂದರ್ಭ ಬಂದ್ಬಿಟ್ರೆ ಅದಕ್ಕೇನೆ. ಯಾಕೆ ಅಂತಂದ್ರೆ ನಂಬಿಕೆ ಅನ್ನೋದು ಇವಾಗ ಅಷ್ಟು ಚೀಪ್ ಆಗ್ಬಿಟ್ಟಿದೆ, ಅದಕ್ಕೆ ಬೆಲೆನೇ ಇಲ್ಲ. ಅದಕ್ಕೇನೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕಾಗತ್ತೆ. ಇದಕ್ಕೇನೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಬರ್ಬೇಕೋ ನಾನು ಮಾಡ್ಕೊಂಡೇ ಬಂದಿದ್ದೀನಿ. ನಾನಿವಾಗ ಹಳೆ ಮಲ್ಲಿ ಅಲ್ಲ, ರೂರಲ್ ಕೋಟ ಆಗ, ಈಗ ಮೆಟ್ರೋಪಾಲಿಟನ್ ಮಲ್ಲಿ. ಹಲೋ ಲಾಯರ್ ಸರ್, ಒಳಗೆ ಬನ್ನಿ. ಕೂತ್ಕೊಳ್ಳಿ ಸರ್. ಏನಿದು, ಅವ್ರನ್ನ ಯಾಕೆ ಕರ್ಸಿರೋದು? 2 minds are better than 1 ಅಂತಾರಲ್ವಾ, ಅದಕ್ಕೆ ಕರ್ಕೊಂಡು ಬಂದೆ. ನನ್ನ ಸೇಫ್ಟಿಗೋಸ್ಕರ ನಮ್ಮ ಹುಷಾರಲ್ಲಿ ನಾವಿರ್ಬೇಕು ಅಲ್ವಾ ಸರ್? ಇದೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡಿ ಹೇಳಿ, ಎಲ್ಲ ಸರಿಯಾಗಿದೆಯಾ ಅಂತ. ಓಕೆ ಮೇಡಮ್. ಎಲ್ಲ ಸರಿಯಾಗಿದೆ ಮೇಡಮ್, ಸೈನ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ನೀವೊಂದು ಸ್ವಲ್ಪ ಹೊರಗೆ. ತಾವು ಕರೆಸಿದ ಲಾಯರ್ ಎಲ್ಲ ಸರಿ ಇದೆ ಅಂತ ಹೇಳಿದ್ರಲ್ಲ, ಇವಾಗ ಸೈನ್ ಮಾಡ್ಬೋದಲ್ವಾ? ಇರಿ, ಯಾಕೆಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಅವರೇನೋ ಓಕೆ ಅಂದ್ರು, ಆದ್ರೆ ಈ ಪೇಪರ್ಸಿಗೆ ಸೈನ್ ಮಾಡಬೇಕು ಅಂದ್ರೆ ನಂದೊಂದು ಕಂಡೀಷನ್ ಇದೆ. ಪ್ರಾಬ್ಲಮ್ ಬರೀ ಪ್ರಾಬ್ಲಮ್ ಆಗುತ್ತಂತೆ. ಆಮೇಲೆ ಊಟನೂ ಸೇರೋಣಂತೆ, ಬರೀ ಗ್ಯಾಸ್ಟ್ರಿಕ್. ಜೂನಿಯರ್, ನಿನ್ಗ ಆತರ ಏನು ಪ್ರಾಬ್ಲಮ್ ಆಗಲ್ಲ ಬಿಡಪ್ಪ. ಏನೇ ತಿಂದ್ರು ಚೆನ್ನಾಗಿ ಜೀರ್ಣ ಆಗ್ಬಿಡುತ್ತೆ, ಗ್ರೈಂಡರ್ ಆತರ ಕೆಲಸ ಮಾಡುತ್ತೆ.
ಬ್ಲಡ್ ಅಲ್ಲೇ ಬಂದಿದೆ ಬಿಡು. ಸುಮ್ಮನಿರೋ. ರೀ ಯಾಕ್ರಿ ನೋಟದ ಬಗ್ಗೆ ಹಿಂಗ್ ಕಮೆಂಟ್ ಮಾಡ್ತೀರಾ? ಇಷ್ಟು ದೂರ ಬಂದೀನಿ ಇಲ್ಲೂ ಬಂದು ಕಾಟ ಕೊಡ್ತಾ ಇದೀರಲ್ಲ ಸರ್. ನೀವ್ ಎಷ್ಟು ಲಕ್ಕಿ ಸರ್. ಯಾಕಪ್ಪ? ಯಾಕಂದ್ರೆ ನಂತರ ಫ್ರೆಂಡ್ ಸಿಕ್ಕಿರೋದಕ್ಕೆ ಸರ್. ಆದ್ರೂ ನೀವು ಒಂಥರ ಅನ್ಲಕ್ಕಿ ಸರ್. ಯಾಕೆ? ನಿಮ್ಮಂತ ಫ್ರೆಂಡ್ ಸಿಕ್ಕಿರೋದಕ್ಕೆ. ಏನವನು ನನಗೆ ಕೌಂಟರ್ ಕೊಡ್ತಾನೆ? ಸರ್ ಇವ್ರು ನಿಮ್ಗೆ ಎಲ್ಲಿ ಸಿಕ್ಕಿದ್ರು ಸರ್? ಫ್ರೆಂಡ್ ಮಾಡ್ಕೊಳಕ್ ಬೇರೆ ಯಾರು ಸಿಗ್ಲಿಲ್ವಾ? ಹೋಗಿ ಹೋಗಿ ಇಂಥವ್ರ ಫ್ರೆಂಡ್ ಮಾಡ್ಕೊಂಡಿದ್ರೆ ಸರ್ ನೀವು. ಮಾಡ್ಕೊಂಡ್ರೆ ನಂತರ ಡೀಸೆಂಟ್ ಆಗಿರೋರ್ನ ಇನ್ನೋಸೆಂಟ್ ಆಗಿರೋರ್ನ ಮಾಡ್ಕೋಬೇಕು. ಓಹೋ, ನೀನು ಡೀಸೆಂಟು ಇನ್ನೋಸೆಂಟಾ? ಅದಕ್ಕೆ ಆಪೋಸಿಟ್ ನೀನು. ಕೌಂಟರ್ ಕೊಟ್ಟಿದ್ ಸಾಕು, ಸುಮ್ನೆ ತಿಂದೇದಾಳು. ನೀವ್ ಫಸ್ಟ್ ತಿನ್ನಿ. ಗೆಳೆಯ, ಅತ್ತಿಗೆ ಬಂದಾಗ್ಲೂ ನಮ್ಮಿಬ್ಬರನ್ನು ದೂರ ಮಾಡಿರ್ಲಿಲ್ಲ. ಇವನ್ ಯಾಕೋ ದೂರ ಮಾಡಂಗ ಅವನಲ್ಲ ಜೂನಿಯರು. ನೋಡೋಣ ಆ ಶುಭ ಕಾರ್ಯ ಇವನಿಂದನಾದ್ರೂ ನೆರವೇರುತ್ತಾ ಅಂತ ಸುಮ್ಮನೆ ಹೇಳ್ದೆ. ತಿನ್ನ ಗಂಟ್ಲಲ್ಲಿ ಚಪಾತಿ ಹೇಳಿತ ಮಾತ್ ಕೇಳಿ. ತಿನ್ನ ತಿನ್ನ. ತಗೋ ಇದನ್ನು. ಸಾಕು ಸಾಕು ನೀನ್ ತಿನ್ನು.